ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಆದರೆ ತಮ್ಮದೇ ಆದಂಥ ಭದ್ರಕೋಟೆ ಹಾಸನದಲ್ಲಿ ಜೆಡಿಎಸ್ ಇವತ್ತು ಅಬ್ಬರಿಸಿ ಬೊಬ್ಬಿರಿತು. ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ದೇವೇಗೌಡರು ಜೆಡಿಎಸ್ ಕಥೆ ಮುಗದೇ ಹೋಯಿತು ಅಂದ್ರಲ್ಲ, ಬಂದು ನೋಡಿ ಇಲ್ಲಿ ಸೇರಿರುವಂಥ ಜನಗಳು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಅಂತ ನೇರವಾಗಿ ಸಂದೇಶವನ್ನು ರವಾನಿಸಿದರು. ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದ್ರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಿನ್ನೆಯಷ್ಟೇ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರೋ ಮುನ್ಸೂಚನೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಭದ್ರಕೋಟೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮುಂಬರುವ ಚುನಾವಣೆ, ತವರು ಜಿಲ್ಲೆಯಿಂದ ಪಕ್ಷವನ್ನ ಗಟ್ಟಿಗೊಳಿಸಲು ತಂತ್ರಗಾರಿಕೆ ಹೆಣೆದು ಲಕ್ಷಾಂತರ ಕಾರ್ಯಕರ್ತರನ್ನ ಒಂದೆಡೆ ಒಟ್ಟುಗೂಡಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಪ್ರತಿಷ್ಠೆಯ ಸಮಾವೇಶವನ್ನ ದಳಪತಿಗಳು ಮಾಡಿದ್ದಾರೆ. ಪ್ರಜ್ವಲ್ ಪ್ರಕರಣದಿಂದ ಮಂಕಾಗಿದ್ದ ಪಕ್ಷಕ್ಕೆ ಚೈತನ್ಯ ನೀಡಲು ಸಾಲು ಸಾಲು ಹಿನ್ನಡೆಗಳಿಂದ ಪಕ್ಷಕ್ಕೆ ಹೊಸ ಕಳೆ ತರಲು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣವ್ರನ್ನ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ. ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಕಾಂಗ್ರೆಸ್ ವಿರುದ್ಧ ಸಿಡಿಲಬ್ಬರದ ಭಾಷಣ ಮಾಡಿದ್ರು. ನಿಮ್ಮ ಆಟ ನಡೆಯೋದಿಲ್ಲ, ನಾವು ಮುಂದೆ ಬರುತ್ತೇವೆ ಅಂತ 92ನೇ ವಯಸ್ಸಿನಲ್ಲಿಯೂ ರೋಷಾವೇಶಗೊಂಡ್ರು. ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದ್ರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ, ನಾವು ಇದ್ದೇವೆ. ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಬ್ರೋಕರ್ಗಳ ಸರ್ಕಾರ ಅಂತ ಕರೆದಿರೋ ಎಚ್.ಡಿಗೆ ಸಿಎಂ ಸಿದ್ದರಾಮಯ್ಯರ ಅಹಿಂದವನ್ನ ಪ್ರಶ್ನಿಸಿದ್ದಾರೆ. ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ? ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಅಹಿಂದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು, ರೈತ ಸಮಾಜದವರಲ್ವೇ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನ ಅಹಿಂದ ಹೆಸರಿನ ರಾಜಕಾರಣವನ್ನ ಮುಂದಿಟ್ಟು ನಿಮ್ಮಗಳಿಗೆ ದ್ರೋಹವನ್ನ ಬಗಿತಾ ಇರ್ತಕ್ಕಂಥ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜೆಡಿಎಸ್ ರಣ ಕಹಳೆ ಮೊಳಗಿಸಿದೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡೋ ಮೂಲಕ ದೊಡ್ಡಗೌಡರು ಅಬ್ಬರಿಸಿದ್ದಾರೆ. ಜೆಡಿಎಸ್ ಪಕ್ಷ ಇನ್ನೂ ಇದೆ ಅನ್ನೋ ಮೂಲಕ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಮಂಜುನಾಥ್ ಜೊತೆ ಸುನಿಲ್, ಟಿವಿ9 ಹಾಸನ.